ಸ್ನೇಹಿತರೆ, ಈ ಕತೆ ಮಹಾರಾಷ್ಟ್ರದ ಕಾಳೇಶಿವಾಡಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಶುರುವಾಗುತ್ತದೆ. ಆ ಹಳ್ಳಿಯಲ್ಲಿ ಬಾಬುರಾವ್ ಎಂಬೊಬ್ಬ ಶ್ರೀಮಂತ ಜಮೀನ್ದಾರ ವಾಸ ಮಾಡುತ್ತಿದ್ದನು. ಆತ ತನ್ನ ಹೆಂಡತಿ ಕೀರ್ತಿಮಾಲಾಳೊಂದಿಗೆ ಬಹಳ ವೈಭವದ ಜೀವನ ಸಾಗಿಸುತ್ತಿದ್ದ. ಊರಿನ ಮಧ್ಯಭಾಗದಲ್ಲಿ ರಾಜಗಾಂಭೀರ್ಯದಿಂದ ತಲೆ ಎತ್ತಿ ನಿಂತಿದ್ದ ಆ ಬೃಹತ್ ಭವನವೇ ಆ ದಂಪತಿಗಳ ಪ್ರಪಂಚವಾಗಿತ್ತು. ಬಾಬುರಾವು ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ತನ್ನ 100 ಎಕರೆ ಜಮೀನಿನ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ. ತನ್ನ ಹೊಲದಲ್ಲಿ ದುಡಿಯುತ್ತಿದ್ದ 10 ಆಳುಗಳಿಗೆ ಮಾರ್ಗದರ್ಶನ ನೀಡಿ ಕೃಷಿಯ ಸಂಪೂರ್ಣ ಉಸ್ತುವಾರಿ ನೋಡಿಕೊಂಡು ಸಂಜೆ ಕತ್ತಲಾದ ಮೇಲೆ ಮನೆಗೆ ಮರಳುತ್ತಿದ್ದ. ಆತನಿಗೆ ಕೃಷಿಯಿಂದ ಬರುತ್ತಿದ್ದ ಆದಾಯಕ್ಕೆ ಲೆಕ್ಕವೇ ಇರಲಿಲ್ಲ. ಮನೆಯಲ್ಲಿ ಚಿನ್ನ, ಬೆಳ್ಳಿ, ದವಸ ಧಾನ್ಯಗಳು ತುಂಬಿ ತುಳುಕುತ್ತಿದ್ದವು. ದಂಪತಿಗಳಿಬ್ಬರು ತಮ್ಮ ಸಿರಿವಂತಿಕೆಯ ಜೀವನವನ್ನು ಬಹಳ ನೆಮ್ಮದಿಯಿಂದಲೇ ಕಳೆಯುತ್ತಿದ್ದರು. ಆದರೆ ಜಗತ್ತಿನ ಎಲ್ಲ ಸುಖಭೋಗಗಳು ಅವರ ಕಾಲಡಿಯಲ್ಲಿಯೇ ಇದ್ದರೂ ಒಂದೇ ಒಂದು ಕೊರತೆ ಮಾತ್ರ ಅವರಿಬ್ಬರನ್ನ ಒಳಗೊಳಗೆ ಸುಡುತ್ತಿತ್ತು. ಅವರ ಮದುವೆಯಾಗಿ 5 ವರ್ಷಗಳು ಕಳೆದು ಹೋಗಿದ್ದವು. ಆದರೆ ಯಾವುದೇ ಸಂತಾನ ಭಾಗ್ಯ ಅವರಿಗೆ ಒಲಿದು ಬಂದಿರಲಿಲ್ಲ. ಬೆಟ್ಟದಷ್ಟು ಸಂಪತ್ತಿದ್ರೂ ಆ ಸಂಪತ್ತನ್ನು ಅನುಭವಿಸಲು ತಮ್ಮ ವಂಶದ ಕುಡಿ ಇಲ್ವಲ್ಲ ಎಂಬ ಕೊರಗು ಆ ದಂಪತಿಯನ್ನು ಒಳಗೊಳಗೆ ಕಾಡುತ್ತಿತ್ತು. ಊರಿನಲ್ಲಿ ಎಲ್ಲಿಗಾದರೂ ಹೋದರೆ ಜನರು ಆತನ ಬೆನ್ನ ಹಿಂದೆ ವ್ಯಂಗ್ಯವಾಗಿ, ಬಾಬುರಾವ್ ಶ್ರೀಮಂತಿಕೆ ಇದ್ರೆ ಸಾಲದು, ವಂಶ ಬೆಳಗಲು ಒಂದು ಗಂಡು ಮಗು ಬೇಕು ಎಂದು ಹೀಯಾಳಿಸುತ್ತಿದ್ದರು. ಇನ್ನು ಕೀರ್ತಿಮಾಲಾಳ ಸ್ಥಿತಿಯಂತೂ ಹೇಳತೀರದಾಗಿತ್ತು. ದೇವಸ್ಥಾನಕ್ಕೋ ಅಥವಾ ಊರಿಗೆ ಹೋದಾಗಲೆಲ್ಲ ಊರಿನ ಹೆಂಗಸರು ಆಕೆಯನ್ನು ಬಂಜೆ ಹಾಗೂ ಅಪಶಕುನ ಎಂದು ಕೀಳಾಗಿ ನಿಂದಿಸುತ್ತಿದ್ದರು. ಮಕ್ಕಳಿಲ್ಲದವಳ ಮುಖ ನೋಡಿದರೆ ನಮಗೂ ಕೇಡು ಎಂದು ದೂರ ಸರಿಯುತ್ತಿದ್ದರು. ಇನ್ನು ಕೆಲವರು ನಾಟಿ ಔಷಧಿಗಳನ್ನು ಹಾಗೂ ಮನೆಮದ್ದುಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಿದ್ದರು. ಕೀರ್ತಿಮಾಲಾ ಯಾರಿಗೂ ಎದುರುತ್ತರ ಕೊಡದೆ ಜನರ ಎಲ್ಲ ಕಟುವಾದ ಮಾತುಗಳನ್ನು ನುಂಗಿಕೊಂಡು ಮೌನವಾಗಿರುತ್ತಿದ್ಲು. ಹಗಲಿಡೀ ಜನರ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡು ರಾತ್ರಿಯಿಡೀ ತನ್ನ ಮನೆಯ ದೇವರ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ಲು. ಆ ದೇವರ ಮುಂದೆ ದೀಪವನ್ನು ಹಚ್ಚಿ, ಭಗವಂತ, ದಯವಿಟ್ಟು ನನ್ನ ಮಡಿಲನ್ನು ತುಂಬಿಸು ತಂದೆ, ಈ ಸಮಾಜದ ನಿಂದನೆಯನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಎಂದು ಗದ್ಗದಿತ ಕಂಠದಿಂದ ಪ್ರಾರ್ಥಿಸುತ್ತಿದ್ದಳು. ಸಮಯ ನಿರಂತರವಾಗಿ ಉರುಳುತ್ತಲೇ ಇತ್ತು. ಕಡೆಗೊಂದು ದಿನ ಆ ಅದ್ಭುತವಾದ ಶುಭಗಳಿಗೆ ಅವರ ಬಾಳಿನಲ್ಲಿ ಬಂದೇ ಬಿಟ್ಟಿತು. ಕೀರ್ತಿಮಾಲಾ ಒಂದು ಮುದ್ದಾದ ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆ ಪುಟ್ಟ ಮಗುವಿನ ಅಳು ಆ ಬೃಹದ್ವನದಲ್ಲಿ ಅರುಣರೆಣಿಸಿದಾಗ ಇಡೀ ಮನೆಯಲ್ಲಿ ಸಂತೋಷದ ಅಲೆ ಅಪ್ಪಳಿಸಿದಂತಾಯಿತು. ಕೀರ್ತಿಮಾಲಾ ತನ್ನ ಕಂದಮ್ಮನನ್ನು ಮೆಲ್ಲನೆ ಎದೆಗವಚಿಕೊಂಡಾಗ ಆಕೆಯ ಎಷ್ಟೋ ವರ್ಷಗಳ ನೋವು, ಅವಮಾನವೆಲ್ಲವೂ ಆನಂದ ಬಾಷ್ಪವಾಗಿ ಹರಿದು ಬಂತು. ಆಕೆ ಆ ಮಗುವಿನ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಆಕೆಗೆ ಆರೋಹಿ ಎಂದು ಹೆಸರಿಟ್ಟಳು. ಬಾಬುರಾವ್ ಸಹ ತನ್ನ ಮೊದಲನೇ ಮಗುವಿನ ಖುಷಿಯಲ್ಲಿ ಇಡೀ ಊರಿಗೆ ಸಿಹಿ ಹಂಚಿ ಸಂಭ್ರಮಿಸಿದನು. ಆದರೆ ಆತನ ಮನದಾಳದಲ್ಲಿ ಕೀರ್ತಿಮಾಲಾ ಮುಖದಲ್ಲಿದ್ದ ಆನಂದ ಅವನಲ್ಲಿ ಕಿಂಚಿತ್ತೂ ಕಾಣಿಸುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ತನ್ನ ವಂಶವನ್ನು ಆಳಲು ಒಬ್ಬ ಗಂಡು ಮಗುವೇ ಬೇಕೆಂಬ ಆಸೆ ಬಹಳ ಆಳವಾಗಿ ಬೇರೂರಿತ್ತು. ಮೊದಲನೇ ಸಂತಾನ ಹೆಣ್ಣಾಗಿದೆ, ಪರವಾಗಿಲ್ಲ, ಮುಂದಿನ ಬಾರಿ ಖಂಡಿತವಾಗಿ ಗಂಡು ಮಗುವೇ ಆಗುತ್ತದೆ ಎಂದು ಆತ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿಕೊಂಡ. ಗಂಡನಲ್ಲಿದ್ದ ಆ ಅಸಮಾಧಾನ, ಆತನ ತಳಮಳ ಕೀರ್ತಿಮಾಲಾಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಆದರೆ ಆಕೆ ಎಂದಿಗೂ ಬಾಬುರಾವ್ ಬಳಿ ಇದರ ಬಗ್ಗೆ ಮಾತನಾಡಲು ಹೋಗಲಿಲ್ಲ. ಹುಟ್ಟಿದ ಮಗು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಅದು ಆ ಭಗವಂತನ ಪ್ರಸಾದ ಎಂದು ಆಕೆ ಬಲವಾಗಿ ನಂಬಿದ್ದಳು. ಸಮಯದ ಚಕ್ರ ಮತ್ತೆ ಮುಂದೆ ಸಾಗಿತ್ತು. 2 ವರ್ಷಗಳ ನಂತರ ಕೀರ್ತಿಮಾಲಾ 2ನೇ ಬಾರಿಯೂ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಈ ಬಾರಿ ಬಾಬುರಾವನ ಮುಖದಲ್ಲಿದ್ದ ಸ್ವಲ್ಪ ನಗುವು ಕೂಡ ಮಾಯವಾಯಿತು. ಆತ ತನ್ನ ಹೆಂಡತಿಯ ಮೇಲಿದ್ದ ಪ್ರೀತಿ ಮತ್ತು ಆಪ್ತೆಯನ್ನು ನಿಧಾನವಾಗಿ ಕಡಿಮೆ ಮಾಡಲಾರಂಭಿಸಿದ. ಸಣ್ಣ ಪುಟ್ಟ ವಿಚಾರಗಳಿಗೂ ವಿನಾಕಾರಣ ಅವಳ ಮೇಲೆ ರೇಗುತ್ತಿದ್ದ. ಹೊಲದಿಂದ ಮನೆಗೆ ಬಂದರೆ ಮೌನವಾಗಿ ಊಟ ಮುಗಿಸಿ ಒಂದೇ ಒಂದು ಮಾತನ್ನು ಆಡದೆ ನಿದ್ದೆಗೆ ಜಾರುತ್ತಿದ್ದ. ಕೀರ್ತಿಮಾಲಾಗೆ ಇವೆಲ್ಲವೂ ಅರಿವಾಗುತ್ತಿತ್ತು. ಆದರೂ ಆಕೆ ಪ್ರತಿದಿನವೂ ತನ್ನ ಗಂಡನಿಗೆ ಪ್ರೀತಿಯಿಂದ ಸೇವೆ ಮಾಡ್ತಿದ್ಲು. ತನ್ನ 2 ಹೆಣ್ಣು ಮಕ್ಕಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುತ್ತಾ, ಹೇ ಪ್ರಭು, ನನ್ನ ಗಂಡನ ಮನಸ್ಸನ್ನು ಸ್ವಲ್ಪವಾದರೂ ಬದಲಿಸು ಎಂದು ಬೇಡಿಕೊಳ್ತಿದ್ಲು. ಆದರೆ ಮುಂಬರುವ ದಿನಗಳಲ್ಲಿ ಎಂತಹ ಭೀಕರವಾದ ಚಂಡಮಾರುತ ಅಪ್ಪಳಿಸಲಿದೆ ಎಂಬ ಸಣ್ಣ ಸುಳಿವು ಕೂಡ ಆ ಮುಗ್ಧ ಜೀವಕ್ಕೆ ಇರಲಿಲ್ಲ.
ದಿನಗಳು ಕಳೆದವು. ಆರೋಹಿ ಮತ್ತು ಅವಳ ತಂಗಿ ನಿಧಾನವಾಗಿ ಬೆಳೆಯುತ್ತಿದ್ದರು. ಕೀರ್ತಿಮಾಲಾ ತನ್ನಿಬ್ಬರು ಮಕ್ಕಳಿಗೂ ಒಳ್ಳೆಯ ಗುಣಗಳನ್ನು ಕಲಿಸುತ್ತಿದ್ಲು. ಮನೆಯಲ್ಲಿ ಎಷ್ಟೇ ಸಿರಿತನವಿದ್ರೂ ತನ್ನ ಮಕ್ಕಳಿಗೆ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಸುತ್ತಿದ್ದಳು. ಆದರೆ ಬಾಬುರಾವನ ಹೃದಯ ಮಾತ್ರ ದಿನೇ ದಿನೇ ಕಲ್ಲಾಗುತ್ತಲೇ ಹೋಯಿತು. ಆತನಿಗೆ ಈಗಲೂ ಗಂಡು ಮಗುವಿನ ಹುಚ್ಚು ವ್ಯಾಮೋಹ ಹಾಗೆಯೇ ಇತ್ತು. ಮತ್ತೆ 2 ವರ್ಷಗಳ ನಂತರ ಕೀರ್ತನ 3ನೇ ಬಾರಿ ಗರ್ಭಿಣಿಯಾದಳು. ಇಡೀ ಊರಿನಲ್ಲಿ ಮತ್ತೆ ಚರ್ಚೆಗಳು, ಗುಸುಗುಸು ಮಾತುಗಳು ಶುರುವಾದವು. ಕೆಲವರು ಈ ಬಾರಿಯಾದರೂ ಭಗವಂತ ಅವನಿಗೆ ಗಂಡು ಮಗುವನ್ನು ಕರುಣಿಸುತ್ತಾನೆ ಎನ್ನುತ್ತಿದ್ದರು. ಇನ್ನು ಕೆಲವರು ವ್ಯಂಗ್ಯವಾಗಿ ಚರ್ಚೆಗಳು, ಗುಸುಗುಸು ಮಾತುಗಳು ಶುರುವಾದವು. ಆದರೆ ಕೀರ್ತಿಮಾಲಾ ಈ ಯಾವ ಮಾತುಗಳಿಗೂ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುತ್ತಿದ್ದಳು. ಕಡೆಗೂ ಆ ಹೆರಿಗೆಯ ದಿನ ಬಂದೇ ಬಿಟ್ಟಿತು. ಕೀರ್ತಿಮಾಲಾ 3ನೆಯ ಬಾರಿಯೂ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆದರೆ ಹೆರಿಗೆಯ ಕೋಣೆಯ ಹೊರಗಡೆ ಕಾಯುತ್ತಿದ್ದ ಬಾಬುರಾವನ ಕಿವಿಗೆ ಈ ಸುದ್ದಿ ಬೀಳುತ್ತಿದ್ದಂತೆಯೇ ಆತನ ಮುಖ ಕೋಪದಿಂದ ಕೆಂಡಾಯಿತು. ಆತ ತನ್ನ ಆ 3ನೇ ಮಗುವಿನ ಮುಖವನ್ನು ನೋಡದ ಕೋಪದಿಂದ ಅಲ್ಲಿಂದ ಹೊರನಡೆದನು. ಅಂದು ಕೀರ್ತಿಮಾಲಾಳಿಗೆ ಒಂದು ಕಟು ಸತ್ಯದ ಅರಿವಾಯಿತು. ತನ್ನ ಗಂಡನ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಕಿಂಚಿತ್ತೂ ಜಾಗವೇ ಇಲ್ಲ ಎಂಬುದು ಆಕೆಗೆ ಸ್ಪಷ್ಟವಾಯಿತು. ಆ ಘಟನೆಯ ನಂತರ ಆ ಮನೆಯ ಇಡೀ ವಾತಾವರಣವೇ ಸಂಪೂರ್ಣವಾಗಿ ಕಲುಷಿತವಾಯಿತು. ಬಾಬುರಾವ್ ಕಾರಣವಿಲ್ಲದೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೀರ್ತಿಮಾಲಾಳನ್ನು ನಿಂದಿಸಲು ಹಾಗೂ ಅವಮಾನಿಸಲು ಶುರು ಮಾಡಿದ. ಕೇವಲ ನಿನ್ನಿಂದಾಗಿ ನನ್ನ ವಂಶವೇ ನಾಶವಾಗುವ ಹಂತಕ್ಕೆ ಬಂದಿದೆ. ಕೇವಲ ಹೆಣ್ಣು ಮಕ್ಕಳನ್ನು ಹಡೆದರೆ ಏನು ಪ್ರಯೋಜನ ಎಂದು ಕಠೋರವಾಗಿ ನಿಂದಿಸುತ್ತಿದ್ದನು. ಆತನ ಒಂದೊಂದು ಮಾತುಗಳು ಕೀರ್ತಿಮಾಲಾ ಹೃದಯಕ್ಕೆ ಬಾಣದಂತೆ ನಾಟುತ್ತಿದ್ದವು. ಆದರೂ ಆಕೆ ತನ್ನ ಕಣ್ಣೀರನ್ನು ನುಂಗಿಕೊಂಡು ಮೌನವಾಗಿರುತ್ತಿದ್ದಳು. ಜನಿಸುವ ಜೀವ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಅದು ಮನುಷ್ಯನ ಕೈಯಲ್ಲಿರುವುದಿಲ್ಲ ಎಂಬ ಅರಿವು ಆಕೆಗಿತ್ತು. ಊರಿನ ಕೆಲವು ಹಿರಿಯರು ಬಾಬುರಾವ್ಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದರು. ನೋಡಪ್ಪ, ಗಂಡು ಮತ್ತು ಹೆಣ್ಣು ಎರಡೂ ಆ ದೇವರ ಕೊಡುಗೆ. ನೀನು ಹೀಗೆಲ್ಲ ಯೋಚಿಸುವುದು ತಪ್ಪು ಎಂದು ಕಿವಿ ಮಾತು ಹೇಳಿದರು. ಆದರೆ ಕಣ್ಣಿಗೆ ಅಹಂಕಾರದ ಪೊರೆ ಮುಚ್ಚಿಕೊಂಡಿದ್ದ ಬಾಬುರಾವ್ಗೆ ಇದರ ಯಾವ ಮಾತುಗಳು ಪರಿಣಾಮ ಬೀರಲಿಲ್ಲ. ನಿಧಾನವಾಗಿ ಆತನ ವರ್ತನೆ ಎಷ್ಟೊಂದು ಕ್ರೂರವಾಯಿತೆಂದರೆ ಆತ ತನ್ನ ಹೆಂಡತಿಯೊಂದಿಗೆ ಮಾತನಾಡೋದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ. ಕಡೆಗೊಂದು ದಿನ ಆತ ಯಾರೂ ಊಹಿಸಲಾಗದಂತಹ ಅಮಾನವೀಯ ನಿರ್ಧಾರವೊಂದನ್ನು ಘೋಷಿಸಿದ. ಊರಿನ ಹಿರಿಯರು ಹಾಗೂ ಕೀರ್ತಿಮಾಲಾ ಎಷ್ಟೇ ಬೇಡಿಕೊಂಡರೂ ಊರಿನ ಪಂಚಾಯಿತಿಯನ್ನು ಕರೆಸಿ ಎಲ್ಲರ ಮುಂದೆಯೇ ತನ್ನ ಹೆಂಡತಿಯನ್ನು ಮನೆಯಿಂದ ಹೊರಹಾಕುವ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಊರಿನ ವಲಯದಲ್ಲಿ ತನ್ನ ಜಮೀನಿನ ಅಂಚಿನಲ್ಲಿದ್ದ ಒಂದು ಹಳೆಯ ಗುಡಿಸಲಿಗೆ ಕೀರ್ತಿಮಾಲಾ ಹಾಗೂ 3 ಮುಗ್ಧ ಹೆಣ್ಣು ಮಕ್ಕಳನ್ನು ದೂಡಿಬಿಟ್ಟ. ಕೀರ್ತಿಮಾಲಾ ಕಣ್ಣುಗಳಿಂದ ಸುರಿಯುತ್ತಿದ್ದ ಕಣ್ಣೀರಿಗೆ ಆರೋಹಿ ಅಳುತ್ತಾ ತನ್ನ ತಾಯಿಯ ಸೆರಗನ್ನು ಭದ್ರವಾಗಿ ಹಿಡಿದುಕೊಂಡಿದ್ದಳು. ಮದ್ಯದ ಮಗಳಿಗೆ ಈ ಪ್ರಪಂಚದಲ್ಲಿ ಏನಾಗುತ್ತಿದೆ ಎಂಬ ಕನಿಷ್ಠ ಅರಿವು ಇರಲಿಲ್ಲ. ಕೀರ್ತಿಮಾಲಾ ಒಮ್ಮೆ ಕಣ್ಣೀರಿನಿಂದಲೇ ಹಿಂತಿರುಗಿ ತನ್ನ ಮನೆಯತ್ತ ನೋಡಿದಳು. ಯಾವ ಮನೆಯಲ್ಲಿ ಆಕೆ ಇಷ್ಟು ವರ್ಷಗಳ ಕಾಲ ಹಗಲಿರಳು ಶ್ರಮಿಸಿದ್ದಳೋ ಆ ಮನೆ ಇಂದು ಮಳೆಗಾಲದಲ್ಲಿ ಸೋರುತ್ತಿತ್ತು ಮತ್ತು ಬೇಸಿಗೆಯಲ್ಲಿ ಕುಲುಮೆಯಂತೆ ಬೇಯುತ್ತಿತ್ತು. ಅವಳಿಂದ ಶಾಶ್ವತವಾಗಿ ದೂರವಾಗಿತ್ತು. ಹೊಲದ ಅಂಚಿನಲ್ಲಿದ್ದ ಆ ಮಣ್ಣಿನ ಗುಡಿಸಲು ಎಷ್ಟೇ ಕಷ್ಟ ಬಂದರೂ ಕೀರ್ತಿಮಾಲಾ ಕಿಂಚಿತ್ತೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಮುಂಜಾನೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಊರಿನ ಶ್ರೀಮಂತರ ಮನೆಗಳಿಗೆ ಕಸಗುಡಿಸಲು, ಪಾತ್ರೆ ತೊಳೆಯಲು ಹೋಗುತ್ತಿದ್ದಳು. ಕೆಲವೊಮ್ಮೆ ಬೇರೆಯವರ ಹೊಲಗಳಲ್ಲಿ ದಿನಗೂಲಿಯಾಗಿ ದುಡಿಯುತ್ತಿದ್ದಳು. ಇಡೀ ದಿನ ದುಡಿದ ನಂತರ ಸಿಗುತ್ತಿದ್ದ ಆ ಸ್ವಲ್ಪವೇ ಹಣದಲ್ಲಿ ಆಕೆ ತನ್ನ 3 ಹೆಣ್ಣು ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕುತ್ತಿದ್ದಳು. ಎಷ್ಟೋ ದಿನಗಳು ಕೇವಲ 3 ಜನರಿಗೆ ಮಾತ್ರ ಆಗುವಷ್ಟು ಊಟವಿರುತ್ತಿತ್ತು. ಆಗ ಕೀರ್ತಿಮಾಲಾ ಮುಗುಳು ನಗುತ್ತಲೇ, ಮಕ್ಕಳೇ, ನನಗೆ ಹೊಟ್ಟೆ ತುಂಬಿದೆ, ನೀವು ಊಟ ಮಾಡಿ ಎಂದು ಸುಳ್ಳು ಹೇಳಿ ತಾನು ಕೇವಲ ನೀರು ಕುಡಿದು ಮಲಗುತ್ತಿದ್ದಳು. ಆಕೆಯ ಮಕ್ಕಳಿಗೆ ಚೆನ್ನಾಗಿ ತಿಳಿದಿತ್ತು, ತಾಯಿ ಸುಳ್ಳು ಹೇಳುತ್ತಿದ್ದಾಳೆ, ತಮ್ಮ ಹೊಟ್ಟೆ ತುಂಬಿಸಲು ತಾನು ಹಸುವಿನಿಂದಲೇ ಮಲಗುತ್ತಿದ್ದಾಳೆ ಎಂದು. ಇತ್ತ ಬಾಬುರಾವ್ ತನ್ನ ಇಡೀ ಭೂತಕಾಲವನ್ನು, ತನ್ನ ಹೆಂಡತಿ ಮಕ್ಕಳನ್ನು ಶಾಶ್ವತವಾಗಿ ಮರೆತುಬಿಟ್ಟನು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಆತ ಪಕ್ಕದ ಊರಿನ ಶ್ರೀಮಂತ ಮನೆತನದ ಮಾಲಿನಿ ಎಂಬ ಮಹಿಳೆಯೊಂದಿಗೆ 2ನೇ ಮದುವೆಯಾದನು. ಮತ್ತೆ ಆ ಊರಿನಲ್ಲಿ ಬ್ಯಾಂಡ್ ಬಜಾಗಳು ಮೊಳಗಿದವು. ಭಾರೀ ಮೆರವಣಿಗೆಯೊಂದಿಗೆ ಆತ ತನ್ನ ಹೊಸ ಹೆಂಡತಿಯನ್ನು ಮನೆಗೆ ತಂದನು. ಊರಿನ ಜನರು ತರೇಹವಾರಿಯಾಗಿ ಮಾತನಾಡಿಕೊಳ್ಳಲು ಆರಂಭಿಸಿದರು. ಬಾಬುರಾವ್ ಮಾಡಿದ್ದೇ ಸರಿ, ಈಗಲಾದರೂ ಅವನಿಗೆ ಗಂಡು ಮಗುವಾಗುತ್ತದೋ ಏನೋ.
ಎನ್ನುತ್ತಿದ್ದರು. ತನ್ನ ಗಂಡ ಎರಡನೇ ಮದುವೆಯಾಗಿರುವುದು ಕೀರ್ತಿಮಾಲ ಕಿವಿಗೆ ಬಿದ್ದಾಗ ಅವಳ ಹೃದಯ ಛಿದ್ರವಾಯಿತು. ಆದರೆ ಅವಳ ಬಾಯಿಂದ ತನ್ನ ಗಂಡನ ವಿರುದ್ಧವಾಗಲಿ ಆ ಭಗವಂತನ ಮೇಲಾಗಲಿ ಒಂದೇ ಒಂದು ದೂರಿನ ಶಬ್ದವೂ ಹೊರಬರಲಿಲ್ಲ. ಅವಳು ಕೇವಲ ಕಣ್ಣೀರು ಹಾಕುತ್ತಾ, ಭಗವಂತ, ಆ ಮನುಷ್ಯನಿಗೆ ಸ್ವಲ್ಪವಾದರೂ ಮನಃಶಾಂತಿ ಕರುಣಿಸು ತಂದೆ ಎಂದು ಪ್ರಾರ್ಥಿಸಿದಳು. ಹೀಗೆ 1 ವರ್ಷ ಉರುಳಿತು. ಮಾಲಿನಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಬಾಬುರಾವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆತ ಡೋಲು ನಗಾರಿಯವರನ್ನು ಕರೆಸಿ ಇಡೀ ಊರಿಗೆ ಭಾರಿ ಔತಣಕೂಟವನ್ನು ಏರ್ಪಡಿಸಿದ. ಎಲ್ಲರ ಮುಂದೆಯೂ ಗರ್ವದಿಂದ, ಇಂದು ನನ್ನ ವಂಶೋದ್ಧಾರಕ ಹುಟ್ಟಿದ್ದಾನೆ, ನನ್ನ ಹೆಸರು ಮತ್ತು ಕೀರ್ತಿಯನ್ನು ಬೆಳೆಸಲು ನನ್ನ ವಾರಸುದಾರ ಬಂದಿದ್ದಾನೆ ಎಂದು ಬೀಗುತ್ತಿದ್ದನು. ಊರಿನ ಕೆಲವು ಜನರು ಆತನ ಮಾತಿಗೆ ಹೌದೆಂದು ತಲೆಯಾಡಿಸಿದರು. ಈಗ ಕೀರ್ತಿಮಾಲಳಿಗೆ ಊರಿನವರ ಚುಚ್ಚು ಮಾತುಗಳು ಮತ್ತಷ್ಟು ಹೆಚ್ಚಾದವು. ನೋಡಿದೆಯಾ, ಕೊರತೆ ನಿನ್ನಲ್ಲೇ ಇತ್ತು. ನಿನ್ನ ಹಣೆಬರಹ ಸರಿಯಾಗಿದ್ದಿದ್ದರೆ ನಿನಗೂ ಗಂಡು ಮಗು ಆಗುತ್ತಿತ್ತು ಎಂದು ಹೀಯಾಳಿಸಲು ಮುಂದಾದರು. ಕೀರ್ತಿಮಾಲಾ ಈ ಎಲ್ಲ ನಿಂದನೆಗಳನ್ನು ಮೌನವಾಗಿ ನುಂಗಿಕೊಂಡು ಕಾಲ ದೂಡುತ್ತಿದ್ದಳು. ಮುಂದಿನ ಕೆಲವು ವರ್ಷಗಳಲ್ಲಿ ಮಾಲಿನಿ ಇನ್ನೂ 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು. ಇದರಿಂದ ಬಾಬುರಾವ್ ತನ್ನನ್ನು ತಾನು ಈ ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತ ಎಂದು ಭಾವಿಸಿದನು. ಆಗಾಗ ಊರಿನ ಅರಳಿಕಟ್ಟೆಯ ಮೇಲೆ ಕುಳಿತು, ನೋಡಿದ್ರಾ, ನನಗೆ 3 ಗಂಡು ಮಕ್ಕಳಿದ್ದಾರೆ, ಈಗ ನನ್ನ ವಂಶ ಎಂದಿಗೂ ಅಳಿಯೋದಿಲ್ಲ ಎಂದು ಅಹಂಕಾರದಿಂದ ಕೊಚ್ಚಿಕೊಳ್ಳುತ್ತಿದ್ದ. ಆತನ ಮಾತುಗಳು ಕೀರ್ತಿಮಾಲ ಕಿವಿಗೆ ಬಿದ್ದಾಗ ಅವಳ ಮನಸ್ಸಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಅವಳು ಯಾವತ್ತೂ ಯಾರಿಗೂ ಮರುಉತ್ತರ ನೀಡದೆ ಕೇವಲ ಮುಗುಳ್ನಕ್ಕು ತನ್ನ ಕಷ್ಟದ ದಾರಿಯಲ್ಲಿ ಮುನ್ನಡೆಯುತ್ತಿದ್ದಳು. ಸಮಯದ ಚಕ್ರ ವೇಗವಾಗಿ ತಿರುಗುತ್ತಿತ್ತು. ಬಾಬುರಾವನ 3 ಗಂಡು ಮಕ್ಕಳು ಬೆಳೆಯುತ್ತಿದ್ದರು. ಆತ ಅವರನ್ನು ಉನ್ನತ ವ್ಯಾಸಂಗಕ್ಕಾಗಿ ಪಟ್ಟಣದ ದೊಡ್ಡ ಶಾಲೆಗಳಿಗೆ ಕಳುಹಿಸಿದ. ಅವರ ಮೇಲೆ ನೀರಿನಂತೆ ಹಣ ಸುರಿಯಲು ಮುಂದಾದ. ತನ್ನ ಗಂಡು ಮಕ್ಕಳೇ ನನ್ನ ಮುಪ್ಪಿನ ಕಾಲದ ಆಸರೆ, ಇವರು ನನ್ನ ಕೊನೆಗಾಲದಲ್ಲಿ ರಾಜನಂತೆ ನೋಡಿಕೊಳ್ಳುತ್ತಾರೆ ಎಂಬ ಅಚಲವಾದ ನಂಬಿಕೆ ಆತನಲ್ಲಿತ್ತು. ಈ ಕಡೆ ಕೀರ್ತಿಮಾಲಾಳ 3 ಹೆಣ್ಣು ಮಕ್ಕಳು ಯೌವನಕ್ಕೆ ಕಾಲಿಟ್ಟಿದ್ದರು. ಬಡತನದ ಕಾರಣದಿಂದಾಗಿ ಕೀರ್ತಿಮಾಲಾ ತನ್ನ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸಲು ಸಾಧ್ಯವಾಗಲಿಲ್ಲ. ಆದರೆ ಮಾನವೀಯತೆ ಮತ್ತು ಸಂಸ್ಕಾರ ಎಂಬ ಜೀವನದ ಶ್ರೇಷ್ಠವಾದ ಪಾಠವನ್ನು ಕಲಿಸಿದಳು. ಹಿರಿಯ ಮಗಳು ಆರೋಹಿ, ಎರಡನೇ ಮಗಳು ಅನನ್ಯ ಮತ್ತು ಕಿರಿಯವಳು ಅಂಜಲಿ. ಈ 3 ಹೆಣ್ಣು ಮಕ್ಕಳು ತಮ್ಮ ತಾಯಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ತಾವು ಬಡವರೆಂದು ಕೀಳರಿಮೆಯನ್ನು ಬಿಟ್ಟು ಶ್ರಮದಿಂದ ಮತ್ತು ಪ್ರಾಮಾಣಿಕತೆಯಿಂದ ಬದುಕುವುದನ್ನು ಕಲಿತಿದ್ದರು. ಒಂದು ದಿನ ಪಟ್ಟಣದ ಗೌರವಾನ್ವಿತ ಮತ್ತು ಶ್ರೀಮಂತ ಕುಟುಂಬದ ಮಹಿಳೆಯರು ಕಾಳೇಶಿವಾಡಿಯ ತಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದರು. ಅದೇ ಸಮಯದಲ್ಲಿ ಅವರ ಭೇಟಿ ಆರೋಹಿಯೊಂದಿಗೆ ಆಯಿತು. ಆರೋಹಿಯಲ್ಲಿದ್ದ ಆ ಅಪಾರವಾದ ಸೌಜನ್ಯ, ಸರಳತೆ ಮತ್ತು ಹಿರಿಯರನ್ನು ಗೌರವಿಸುವ ಸಂಸ್ಕಾರವನ್ನು ಕಂಡು ಆ ಮಹಿಳೆಯರು ಬೆರಗಾಗಿ ಹೋದರು. ಅವರು ಮೌನವಾಗಿ ಕೀರ್ತಿಮಾಲಾ ಕುಟುಂಬದ ಹಿನ್ನೆಲೆಯ ಬಗ್ಗೆ ವಿಚಾರಿಸಿದರು. ಈ ಕುಟುಂಬ ವಿಪರೀತ ಬಡತನದಲ್ಲಿದ್ದರೂ ಬಹಳ ಮರ್ಯಾದಸ್ಥ ಮತ್ತು ಪ್ರಾಮಾಣಿಕ ಕುಟುಂಬ ಎಂಬ ಸತ್ಯ ಅವರಿಗೆ ತಿಳಿಯಿತು. ಅವರು ಕಿಂಚಿತ್ತೂ ತಡಮಾಡದೆ ತಮ್ಮ ಮಗನಿಗಾಗಿ ಆರೋಹಿಯ ಮದುವೆಯ ಪ್ರಸ್ತಾಪವನ್ನು ಕೀರ್ತಿಮಾಲಾಳ ಮುಂದಿಟ್ಟರು. ಈ ಮದುವೆಯ ಪ್ರಸ್ತಾಪವನ್ನು ಕೇಳುತ್ತಿದ್ದಂತೆಯೇ ಕೀರ್ತಿಮಾಲಾ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ತನ್ನ ಮಗಳಿಗೆ ಎಷ್ಟೊಂದು ದೊಡ್ಡ ಪ್ರತಿಷ್ಠಿತ ಮನೆತನದ ಸಂಬಂಧ ಬಂದಿದೆ ಎಂಬುದನ್ನು ಆಕೆಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದಳು. ಕೆಲವೇ ದಿನಗಳಲ್ಲಿ ಊರಿನವರೇ ಬೆರಗಾಗುವಂತೆ ಇಷ್ಟೊಂದು ಬಡ ಕುಟುಂಬದ ಹುಡುಗಿಗೆ ಇಂತಹ ದೊಡ್ಡ ಮನೆತನದವರೇಕೆ ಮದುವೆಯಾದರು ಎಂದು ಊರಿನ ಜನರು ಆಶ್ಚರ್ಯದಿಂದ ಮಾತನಾಡ್ಕೊಳ್ತಿದ್ರು. ಆರೋಹಿಯನ್ನು ಗಂಡನ ಮನೆಗೆ ಕಳುಹಿಸುವಾಗ ಕೀರ್ತಿಮಾಲಾ ಅಳುತ್ತಲೇ, ಮಗಳೇ, ನಿನ್ನ ಈ ಸಂಸ್ಕಾರ ಮತ್ತು ಒಳ್ಳೆಯತನವನ್ನು ಎಂದಿಗೂ ಕಳೆದುಕೊಳ್ಬೇಡ. ನೀನು ಕಾಲಿಡುವ ಮನೆಗೆ ಬೆಳಕಾಗಬೇಕೇ ವಿನಃ ಕತ್ತಲೆಯಾಗಬಾರದು. ಅದೇ ನಿನ್ನ ಅತಿ ದೊಡ್ಡ ಆಸ್ತಿ ಎಂದು ಬುದ್ಧಿವಾದ ಹೇಳಿದಳು. ಆರೋಹಿ ತನ್ನ ತಾಯಿಯ ಪಾದಸ್ಪರ್ಶ ಮಾಡಿ, ಅಮ್ಮ, ನೀನು ನಮಗೆ ಬಡತನದಲ್ಲಿ ಬದುಕುವುದನ್ನು ಕಲಿಸಿದೆ ಹೊರತು ಯಾರನ್ನು ದ್ವೇಷಿಸಲು ಕಲಿಸಿಲ್ಲ. ನಿನ್ನ ಈ ಪಾಠವನ್ನು ನಾನು ಕೊನೆಯವರೆಗೆ ಉಸಿರಿರೋವರೆಗೂ ಮರೆಯೋದಿಲ್ಲ ಅಂತ ಹೇಳಿ ಭಾವುಕಳಾಗಿ ಹೊರಟಳು. ಹುಡುಗಿಯರನ್ನು ನೋಡಿದ ನಂತರ ಅವರ ದೃಷ್ಟಿ ಊರಿನ ದೇವಾಲಯದ ಹೊರಗಡೆ ಇದ್ದ ಅನನ್ಯಳ ಮೇಲೆ ಬಿತ್ತು. ಅನನ್ಯ ಅಲ್ಲಿನ ಬಡ ಅನಾಥ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ಲು. ಆಕೆಯ ಮುಖದಲ್ಲಿದ್ದ ಆ ಪ್ರಶಾಂತತೆ, ಮಾತುಗಳಲ್ಲಿದ್ದ ಆ ಸಿಹಿ ಕುಟುಂಬದವರು ಪ್ರಭಾವಿತರಾದರು.
ಹುಡುಗನ ತಾಯಿ ದೂರದಿಂದಲೇ ಅವಳನ್ನು ನೋಡಿ ನಮ್ಮ ಮನೆಗೆ ಸೊಸೆಯಾಗುವ ಎಲ್ಲ ಲಕ್ಷಣಗಳು ಈ ಹುಡುಗಿಯಲ್ಲಿವೆ ಎಂದು ನಿರ್ಧರಿಸಿದರು. ಅವರು ನೇರವಾಗಿ ಕೀರ್ತಿಮಾಲಾ ಬಳಿ ಬಂದು ಮದುವೆಯ ಪ್ರಸ್ತಾಪ ಮುಂದಿಟ್ಟರು. ಕೀರ್ತಿಮಾಲಾ ಕೈ ಮುಗಿದು, ಅಮ್ಮ, ನಾವು ಹೊತ್ತಿನ ಕೂಳಿಗೂ ಕೂಡ ಒದ್ದಾಡುವ ಬಡವರು. ನಿಮಗೆ ಕೊಡುವಷ್ಟು ವರದಕ್ಷಿಣೆ ನಮ್ಮ ಬಳಿ ಇಲ್ಲ ಎಂದು ದೈನ್ಯತೆಯಿಂದ ಹೇಳಿದಳು. ಆಗ ಹುಡುಗನ ತಂದೆ ಪ್ರೀತಿಯಿಂದ ಮುಗುಳ್ನಕ್ಕು, ಅಮ್ಮ, ನಮಗೆ ವರದಕ್ಷಿಣೆ ಬೇಡ, ನಿಮ್ಮ ಮಗಳು ಬೇಕು. ಸಂಪತ್ತನ್ನು ನಾವು ಈಗಾಗಲೇ ಗಳಿಸಿದ್ದೇವೆ, ಆದರೆ ನಮಗೆ ಬೇಕಾಗಿರೋದು ನಿಮ್ಮ ಸಂಸ್ಕಾರವಂತ ಹುಡುಗಿ ಎಂದರು. ಈ ಮಾತು ಕೇಳಿ ಕೀರ್ತಿಮಾಲಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಕೆಲವೇ ದಿನಗಳಲ್ಲಿ ಅನನ್ಯಳ ವಿವಾಹವೂ ಕೂಡ ಅತ್ಯಂತ ವೈಭವದಿಂದ ನೆರವೇರಿತು. ಈಗ ಅಂಜಲಿ ಮಾತ್ರ ಉಳಿದಿದ್ದರು. ಇತ್ತ ಬಾಬುರಾವ್ ತನ್ನ ಗಂಡು ಮಕ್ಕಳ ಪ್ರಗತಿಯನ್ನು ಕಂಡು ಗರ್ವದಿಂದ ಬೀಗುತ್ತಿದ್ದ. ಆತನ ಇಬ್ಬರು ಹಿರಿಯ ಮಕ್ಕಳು ಪಟ್ಟಣದಲ್ಲಿ ಕೆಲಸ ಶುರು ಮಾಡಿದ್ದರು. ಅವರು ಊರಿಗೆ ಬರೋದು ಬಹಳ ವಿರಳವಾಗಿತ್ತು. ಆದರೂ ಬಾಬುರಾವ್ ಊರಿನವರ ಮುಂದೆ ನನ್ನ ಮಕ್ಕಳು ನನ್ನ ಹೆಸರನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯುತ್ತಾರೆ ಎಂದು ಹೇಳುತ್ತಿದ್ದನು. ತಾಯಿಯೊಂದಿಗೆ ಊರಿನ ಒಬ್ಬಾಕೆ ಕಾಯಿಲೆಯಿಂದ ಬಳಲುತ್ತಿದ್ದ ಒಬ್ಬ ವಯಸ್ಸಾದ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವಳು ಆ ಹಿರಿಯ ಮಹಿಳೆಗೆ ಮಾಡುತ್ತಿದ್ದ ಸೇವೆಯನ್ನು ಒಬ್ಬ ಪ್ರತಿಭಾನ್ವಿತ ಉದ್ಯಮಿಯ ಕುಟುಂಬ ನೋಡಿ ಅವಳನ್ನು ಮೆಚ್ಚಿ, ಯಾವ ತಾಯಿಯ ಬಳಿ ತನ್ನ ಹೆಣ್ಣು ಮಕ್ಕಳಿಗೆ ಒಂದು ಜೊತೆ ಹೊಸ ಬಟ್ಟೆ ಕೊಡಿಸಲು ಕೂಡ ಹಣವಿರಲಿಲ್ವೋ, ಇಂದು ಆ ಮರ್ಯಾದಸ್ಥ ಕುಟುಂಬದಿಂದ ಸಂಬಂಧ ಬಂದಿತ್ತು. ಕೆಲವೇ ದಿನಗಳಲ್ಲಿ ಅಂಜಲಿಯ ಮದುವೆಯ ಕೂಡ ಅದ್ದೂರಿಯಾಗಿ ನೆರವೇರಿತು. ಈಗ ಮೂವರು ಅವರೆಲ್ಲರಿಗೂ ಎಷ್ಟೇ ಸುಖದ ಸುಪ್ಪತ್ತಿಗೆ ಇದ್ದರೂ ಯಾವತ್ತೂ ತಮ್ಮ ಆ ಬಡ ತಾಯಿಯನ್ನು ಮರೆಯಲಿಲ್ಲ. ಪ್ರತಿ ವಾರವೂ ಮೂವರು ಹೆಣ್ಣು ಮಕ್ಕಳು ತಮ್ಮ ತಾಯಿಯನ್ನು ನೋಡಲು ಆ ಮಣ್ಣಿನ ಗುಡಿಸಲಿಗೆ ಬರುತ್ತಿದ್ದರು. ಅಮ್ಮನಿಗೆ ಬೇಕಾದ ದಿನಸಿ, ಬಟ್ಟೆ ಮತ್ತು ಔಷಧಿಗಳನ್ನು ತಂದುಕೊಡುತ್ತಿದ್ದರು. ಅಮ್ಮ, ನೀನಿನ್ನು ಒದ್ದಾಡುವುದು ಬೇಡ, ದಯವಿಟ್ಟು ನಮ್ಮೊಂದಿಗೆ ಪಟ್ಟಣಕ್ಕೆ ಬಂದುಬಿಡು, ನಾವು ನಿನ್ನನ್ನು ನೋಡಿಕೊಳ್ತೇವೆ ಎಂದು ಪದೇ ಪದೇ ಬೇಡಿಕೊಳ್ಳುತ್ತಿದ್ದರು. ಆದರೆ ಕೀರ್ತಿಮಾಲಾ ಪ್ರತಿ ಬಾರಿಯೂ, ಇಲ್ಲ ಮಕ್ಕಳೇ, ನನ್ನ ಕೈಕಾಲುಗಳು ಗಟ್ಟಿಯಾಗಿರುವವರೆಗೂ ನಾನು ಇಲ್ಲೇ ನೆಮ್ಮದಿಯಾಗಿರ್ತೇನೆ. ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಸಂತೋಷವಾಗಿದ್ದಿರಲ್ಲ, ಅಷ್ಟೇ ಸಾಕು ನನಗೆ ಎಂದು ನೇಯದಿಂದ ನಿರಾಕರಿಸುತ್ತಿದ್ದಳು. ಇತ್ತ ಬಾಬುರಾವನ ಬದುಕಿನಲ್ಲಿ ಕರಾಳ ದಿನಗಳು ಶುರುವಾದವು. ವಯಸ್ಸು ನಿಧಾನವಾಗಿ ಆತನನ್ನು ಆವರಿಸಿಕೊಳ್ತಿತ್ತು. ಅವನ ದೇಹದಲ್ಲಿ ಮೊದಲಿನ ಆ ಶಕ್ತಿ, ಆ ಗತ್ತು ಈಗ ಉಳಿದಿರಲಿಲ್ಲ. ಹೊಲದ ಕೆಲಸಗಳನ್ನು ನೋಡಿಕೊಳ್ಳುವುದು ಆತನಿಗೆ ಅಸಾಧ್ಯವಾಗುತ್ತಿತ್ತು. ಹಾಗಾಗಿ ಆತ ತನ್ನ ಕೃಷಿ ಜಮೀನಿನ ಸಂಪೂರ್ಣ ಜವಾಬ್ದಾರಿಯನ್ನು, ಆತನ ಮಕ್ಕಳ ಯೋಚನೆಗಳೇ ಬೇರೆಯಾಗಿದ್ದವು. ಒಂದು ದಿನ ಸಂಜೆ ಬಾಬುರಾವ್ ತನ್ನ ಇಬ್ಬರು ಹಿರಿಯ ಮಕ್ಕಳನ್ನು ಅಂಗಳಕ್ಕೆ ಕರೆದು, ಮಕ್ಕಳೇ, ಇನ್ಮುಂದೆ ನನಗೆ ಮೊದಲಿನಂತೆ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಬಾಬುರಾವನ ಹೃದಯಕ್ಕೆ ಈ ಮಾತುಗಳು ಈಟಿಯಂತೆ ಚುಚ್ಚಿದವು. ಯಾವ ಗಂಡು ಮಕ್ಕಳಿಗಾಗಿ ಆತ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಬೆಳೆಸಿದ್ದನೋ, ಇಂದು ಅದೇ ಮಕ್ಕಳು ಆತನ ಮಾತಿಗೆ ಕವಡೆ ಕಾಸಿನ ಬೆಲೆಯೂ ಕೊಡುತ್ತಿರಲಿಲ್ಲ. ಇದಾದ ಕೆಲವು ದಿನಗಳಲ್ಲಿ ಇಬ್ಬರು ಮಕ್ಕಳು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ಪಟ್ಟಣಕ್ಕೆ ಹೊರಟು ಹೋದರು. ಹೋಗುವ ಮುನ್ನ ಯಾವುದಾದರೂ ತುರ್ತು ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ಎಂದು ಉಡಾಫೆಯಿಂದ ಹೇಳಿ ಹೋದರು. ಬಾಬುರಾವ್ ಅವರು ಹೋಗುವ ದಾರಿಯನ್ನೇ ಕಣ್ಣೀರು ತುಂಬಿಕೊಂಡು ದಿಟ್ಟಿಸುತ್ತಾ ನಿಂತ. ಆದರೆ ಆತನ ಕಣ್ಣೀರನ್ನು ಒರೆಸಲು ಅಲ್ಲಿ ಯಾರೂ ಇರಲಿಲ್ಲ. ಈಗ ಆ ಭಾರಿ ದೊಡ್ಡ ಮನೆಯಲ್ಲಿ ಬಾಬುರಾವ್, ಆತನ ಎರಡನೇ ಹೆಂಡತಿ ಮಾಲಿನಿ ಮತ್ತು ಕಿರಿಯ ಮಗ ಮಾತ್ರ ಉಳಿದುಕೊಂಡಿದ್ರು. ಪರವಾಗಿಲ್ಲ, ಕನಿಷ್ಠ ಈ ಕಿರಿಯ ಮಗನಾದರೂ ನನ್ನನ್ನು ಜೊತೆಗಿದ್ದಾನಲ್ಲ, ಇವನೇ ನನ್ನ ಮುಪ್ಪಿನ ಕಾಲದ ಆಸರೆ ಆಗ್ತಾನೆ ಎಂದು ಬಾಬುರಾವ್ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ತಿದ್ದ. ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಕಿರಿಯ ಮಗ ಪಟ್ಟಣದ ಹುಡುಗಿಯೊಬ್ಬಳನ್ನು ಪ್ರೀತಿಸುತ್ತಿದ್ದ. ಒಂದು ದಿನ ಆತ ನೇರವಾಗಿ ಬಂದು, ಅಪ್ಪಾಜಿ, ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನು ಮದುವೆ ಆಗ್ತೇನೆ, ನಾನು ನಿರ್ಧಾರ ಮಾಡಿ ಆಗಿದೆ ಎಂದು ಹಠ ಹಿಡಿದ. ಬೇರೆ ದಾರಿ ಇಲ್ಲದೆ ಬಾಬುರಾವ್ ತನ್ನ ಕಿರಿಯ ಮಗನಿಗೆ ಆ ಹುಡುಗಿಯ ಜೊತೆ ಮದುವೆ ಮಾಡಿಸಿದ. ಆದರೆ ಮದುವೆಯಾದ ಮರುದಿನವೇ ಆತ ತನ್ನ ಹೆಂಡತಿಯ ಜೊತೆ ಶಾಶ್ವತವಾಗಿ ಪಟ್ಟಣಕ್ಕೆ ಹೊರಟು ಅವಳ ಮನೆಯಲ್ಲೇ ಮನೆಹಳಿಯನಾಗಿ ಸೇರಿಕೊಂಡ. ಭಗವಂತ, ನನ್ನ ಮೂವರು ಗಂಡು ಮಕ್ಕಳು ತಮ್ಮ ಹೆಂಡತಿಯರ ವ್ಯಾಮೋಹಕ್ಕೆ ಸಿಲುಕಿ ನನ್ನನ್ನು ಅನಾಥನನ್ನಾಗಿ ಮಾಡಿ ಹೊರಟು ಹೋದ್ರಲ್ಲ, ಯಾವ ಮಕ್ಕಳ ಮೇಲೆ ನಾನು ಎಷ್ಟೊಂದು ಗರ್ವಪಡುತ್ತಿದ್ನೋ ಅವರೇ ಬೀದಿಗೆ ತಂದ್ರಲ್ಲ ಎಂದು ಬಾಬುರಾವ್ ಬಹಳ ನೊಂದುಕೊಂಡನು. ನಂತರ ಬಾಬುರಾವನ ಜೀವನದಲ್ಲಿ ಒಂಟಿತನ ಎಂಬುದು ಭೀಕರವಾಗಿ ಹರಡಿತು. ಒಂದು ಕಾಲದಲ್ಲಿ ಆತನ ಮನೆಯಲ್ಲಿ ಮಕ್ಕಳ ನಗು ಕೇಳಿಸುತ್ತಿತ್ತು. ಆದರೆ ಇಂದು ಕೇವಲ ಮೌನ ಮಾತ್ರ ಆವರಿಸಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಆತನ ಮನೆಯ ಬಾಗಿಲಲ್ಲಿ ಕುಳಿತು ರಸ್ತೆ ಕಡೆಗೆ ಗಂಟೆಗಟ್ಟಲೆ ದಿಟ್ಟಿಸುತ್ತಿದ್ದನು.
ತಡೆಯಲಾರದೆ ಬಾಬುರಾವ್ ಸ್ವತಃ ಬಸ್ಸು ಹತ್ತಿ ಪಟ್ಟಣಕ್ಕೆ ಹೋದನು. ಕೆಲ ಗಂಟೆಗಳ ಅಲೆದಾಟದ ನಂತರ ತನ್ನ ದೊಡ್ಡ ಮಗನ ಮನೆಯ ಬಾಗಿಲನ್ನು ತಟ್ಟಿದನು. ಬಾಗಿಲು ತೆಗೆದ ಸೊಸೆ ಬಾಬುರಾವ್ ಅವನನ್ನು ನೋಡಿ ಕಿಂಚಿತ್ತೂ ಗೌರವ ನೀಡದೆ ಕಠೋರವಾಗಿ ಹೇಳಿದಳು, ಮಾವಯ್ಯ, ನಾವೀಗ ಕೆಲಸದ ಒತ್ತಡದಲ್ಲಿ ಮುಳುಗಿದ್ದೇವೆ. ನೀವು ಬರೋದಾದರೆ ಕಾಲ್ ಮಾಡಿ ಬರಬೇಕಿತ್ತು. ಈ ರೀತಿ ಏಕಾಏಕಿ ಯಾಕೆ ಬಂದಿರಿ? ಈಗ ನಿಮಗೆ ಆರೈಕೆ ಮಾಡುವಷ್ಟು ಸಮಯ ನಮ್ಮ ಬಳಿ ಇಲ್ಲ ಅಂತ ಹೇಳಿ ಆತನ ಮುಖದ ಮೇಲೆಯೇ ಬಾಗಿಲು ಹಾಕಿದ್ಲು. ಯಾವ ಮಗನನ್ನು ಆತ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಆಡಿಸಿದ್ನೋ ಇಂದು ಆ ಮಗನ ಮನೆಯಲ್ಲಿ ಸಣ್ಣ ಜಾಗವೂ ಉಳಿದಿರಲಿಲ್ಲ. ಒಂಟಿತನ ಮತ್ತು ಮಕ್ಕಳ ಮೇಲಿನ ಕೋಪ ಆತನನ್ನು ವಿಪರೀತವಾಗಿ ಕಾಡಲಾರಂಭಿಸಿತು. ಸಣ್ಣ ಪುಟ್ಟ ವಿಚಾರಗಳಿಗೂ ಆತ ಎರಡನೇ ಹೆಂಡತಿಯಾದ ಮಾಲಿನಿಯ ಮೇಲೆ ರೇಗಾಡಲು ಶುರು ಮಾಡಿದ. ಪ್ರತಿದಿನವೂ ಗಂಡ ಹೆಂಡತಿಯ ನಡುವೆ ಜಗಳ, ಕಾದಾಟಗಳು ನಡೆಯುತ್ತಲೇ ಇದ್ದವು. ಅದೊಂದು ದಿನ ಅವರ ಜಗಳ ಮಿತಿಮೀರಿ ಕೋಪದ ಭರದಲ್ಲಿ ಬಾಬುರಾವ್ ನನ್ನ ಮನೆಯಿಂದ ತೊಲಗು ಎಂದು ಗರ್ಜಿಸಿದನು. ಮಾಲಿನಿ ಆಘಾತದಿಂದ ಕಲ್ಲಾದಳು. ಯಾವ ಮನುಷ್ಯನಿಗಾಗಿ ಆಕೆ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದಳೋ ಇಂದು ಎಲ್ಲವೂ ಕರಗಿ ಹೋಯಿತು ಎಂದು ಕಣ್ಣೀರು ಹಾಕಿದಳು. ಒಂದು ಲೋಟ ನೀರು ಕೊಡುವವರು ಯಾರಿರಲಿಲ್ಲ. ಕೆಲವೊಮ್ಮೆ ಆತ ತಾನೇ ಒಲೆ ಹತ್ತಿಸಲು ಪ್ರಯತ್ನಿಸುತ್ತಿದ್ದ. ಇನ್ನು ಕೆಲವೊಮ್ಮೆ ಹಸಿವಿನಿಂದ ಹಾಗೆಯೇ ಮಲಗುತ್ತಿದ್ದ. ಸರಿಯಾದ ಊಟ ಮತ್ತು ಕಾಳಜಿ ಇಲ್ಲದೆ ಆತನ ಆರೋಗ್ಯ ದಿನೇ ದಿನೇ ಕ್ಷೀಣಿಸತೊಡಗಿತು. ವಯಸ್ಸಾದ ಆತನ ದೇಹ ಎಷ್ಟೊಂದು ದುರ್ಬಲವಾಯಿತೆಂದರೆ ಎಷ್ಟೋ ಬಾರಿ ಆತನಿಗೆ ಎದ್ದು ನಿಂತು ನೀರು ಕುಡಿಯಲು ಶಕ್ತಿ ಇರುತ್ತಿರಲಿಲ್ಲ. ಊರಿನ ಜನರು ಆತನ ದುಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಎನ್ನುತ್ತಿದ್ದರೆ ಹೊರತು ಯಾರೊಬ್ಬರೂ ಆತನ ಸಹಾಯಕ್ಕೆ ಬರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಸಂಸಾರದ ಜವಾಬ್ದಾರಿಗಳಿದ್ದವು. ಅದೊಂದು ದಿನ ಆಕಾಶದಲ್ಲಿ ಕಾರ್ಮೋಡಗಳು ಕವಿದು ಭಾರೀ ಮಳೆ ಸುರಿಯುತ್ತಿತ್ತು. ಬಾಬುರಾವ್ ಮಳೆಯಲ್ಲಿ ಸಂಪೂರ್ಣವಾಗಿ ತೊಯ್ದು ಚಳಿಯಿಂದ ನಡುಗುತ್ತಾ ಊರಿನ ರಸ್ತೆಯ ಬದಿಯಲ್ಲಿದ್ದ ಒಂದು ಹಳೆಯ ಆಲದ ಮರದ ಕೆಳಗೆ ಮುರಿದುಕೊಂಡು ಕುಳಿತಿದ್ದ. ಪಟ್ಟಣಕ್ಕೆ ಬಂದಿದ್ಲು. ಊರಿನ ಜನರೊಬ್ಬರಿಂದ ತನ್ನ ಗಂಡನಿಗೆ ಗಂಡು ಮಕ್ಕಳು ಮಾಡಿರುವ ದ್ರೋಹ ತಿಳಿಯಿತು. ತನಗೆ ಎಷ್ಟೇ ಅನ್ಯಾಯ ಮಾಡಿದರೂ ತನ್ನ ಗಂಡ ನಡುರಸ್ತೆಯಲ್ಲಿ ಬಿದ್ದಿದ್ದಾನೆ ಎಂಬ ಸುದ್ದಿ ಕೇಳಿ ಆಕೆಯ ಹೃದಯ ಕರಗಿತು. ಆಕೆ ಕಣ್ಣೀರು ಹಾಕುತ್ತಲೇ ಮಗಳ ಬಳಿ, ಮಗಳೇ, ಆತ ಎಷ್ಟೇ ಕ್ರೂರಿಯಾಗಿದ್ದರೂ ಆತನೇ ನಿನ್ನ ತಂದೆ. ಆತನನ್ನು ಬೀದಿಯಲ್ಲಿ ಅನಾಥನಂತೆ ಸಾಯಲು ಬಿಡುವುದು ನಮ್ಮ ಸಂಸ್ಕಾರವಲ್ಲ. ದಯವಿಟ್ಟು ಹೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಆರೋಹಿಗೆ ಹೇಳಿದಳು. ತಾಯಿಯ ಮಾತಿಗೆ ಕಟ್ಟುಬಿದ್ದ ಆರೋಹಿ ತಂದೆಯನ್ನು ಕರೆತರಲು ತನ್ನ ಗಂಡನ ಜೊತೆ ಕಾರಿನಲ್ಲಿ ಆ ಹಳ್ಳಿಗೆ ಬಂದಿದ್ದಳು. ರಸ್ತೆಯ ಬದಿಯಲ್ಲಿ ಚಳಿಯಿಂದ ನಡುಗುತ್ತಿದ್ದ ಆ ವೃದ್ಧನನ್ನು ನೋಡಿ ಆರೋಹಿಯ ಗಂಡ ಕಾರು ನಿಲ್ಲಿಸಿದ. ಆತ ಕಾರಿನಿಂದ ಇಳಿದು ಆ ವೃದ್ಧನ ಬಳಿ ಹೋಗಿ, ಅಜ್ಜ, ಇಲ್ಲಿ ಬಾಬುರಾವ್ ಎಂಬ ಕೃಷಿಕರು ಎಲ್ಲಿದ್ದಾರೆ? ಅವರು ಊರಿನಲ್ಲಿ ಕಾಣುತ್ತಿಲ್ಲ. ನೀವೇನಾದರೂ ನೋಡಿದ್ದೀರಾ ಎಂದು ಕೇಳಿದ. ಈ ಮಾತನ್ನು ಕೇಳುತ್ತಿದ್ದಂತೆಯೇ ಕಾರಿನಲ್ಲಿ ಕುಳಿತಿದ್ದ ಆರೋಹಿಯ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋಯಿತು. ಆಕೆ ಆಘಾತದಿಂದ ಕಾರಿನಿಂದ ಇಳಿದು ಓಡಿ ಬಂದಳು. ಆಕೆ ಓಡಿ ಬಂದು ತನ್ನ ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆಕೆ ಗದ್ಗದಿತಳಾಗಿ, ಅಪ್ಪಾಜಿ, ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ, ನಾವು ನಿಮ್ಮನ್ನು ನೋಡಿಕೊಳ್ತೇವೆ ಎಂದು ಅಳುತ್ತಲೇ ಹೇಳಿದಳು. ಆಕೆ ಗಂಡ ಬಾಬುರಾವ್ನನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ಪಟ್ಟಣದಲ್ಲಿರುವ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಮನೆಗೆ ತಲುಪಿದ ತಕ್ಷಣ ಬಾಗಿಲಿನಲ್ಲಿ ಕೀರ್ತಿಮಾಲಾ ನಿಂತಿದ್ದಳು. ಬಾಬುರಾವ್ನನ್ನು ನೋಡಿದ ತಕ್ಷಣ ಕೀರ್ತಿಮಾಲಾ ಕೆಲವು ಕ್ಷಣಗಳ ಕಾಲ ಕಲ್ಲಾದವಳಂತೆ ಸ್ತಬ್ಧಳಾಗಿ ನಿಂತುಬಿಟ್ಟಳು. ಆಕೆ ಕಣ್ಣೆದುರು ನಿಂತಿದ್ದ ಆ ವ್ಯಕ್ತಿ ಎಷ್ಟೋ ವರ್ಷಗಳ ಹಿಂದೆ ಆಕೆಯನ್ನು ಅವಮಾನಿಸಿ ಮನೆಯಿಂದ ಹೊರಹಾಕಿದವನಾಗಿದ್ದ. ಈಗ ಆತನ ಮುಖದಲ್ಲಿ ಆ ಹಳೆಯ ಅಹಂಕಾರದ ಛಾಯೆ ಇರಲಿಲ್ಲ. ಕೇವಲ ಪಶ್ಚಾತ್ತಾಪ ಮತ್ತು ನೋವು ಮಾತ್ರ ತುಂಬಿತ್ತು. ಬಾಬುರಾವ್ ನಡುಗುವ ಹೆಜ್ಜೆಗಳನ್ನು ಹಾಕುತ್ತಾ ಕೀರ್ತಿಮಾಲಾಳ ಬಳಿ ಬಂದನು. ಮನುಷ್ಯ ತನ್ನ ಸ್ವಂತ ಮಕ್ಕಳಲ್ಲಿಯೇ ಗಂಡು ಹೆಣ್ಣು ಎಂದು ತಾರತಮ್ಯ ಮಾಡುತ್ತಾನೋ ಅದು ದೊಡ್ಡ ಪಾಪ. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸು ಎಂದು ಕಣ್ಣೀರಿನಲ್ಲಿಯೇ ಅಂಗಲಾಚಿದನು. ಕೀರ್ತಿಮಾಲಾ ಧ್ವನಿಯಲ್ಲಿ ಹೇಳಿದಳು, ಅದ್ದದ್ದೆಲ್ಲ ಆಗಿ ಹೋಯಿತು. ಆ ಕಹಿಯಾದ ನೆನಪುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನಿಮ್ಮ ಮನಸ್ಸನ್ನು ಸುಟ್ಟಿಕೊಳ್ಳಬೇಡಿ. ಏನೇ ಆದರೂ ನೀವು ನನ್ನ ಪತಿ, ನೀವು ಇಲ್ಲೇ ನಮ್ಮೊಂದಿಗೆ ನೆಮ್ಮದಿಯಾಗಿರಿ ಎಂದು ಹೇಳಿದಳು. ಬಾಬುರಾವ್ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ತಂದೆಯ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಬಾಬುರಾವ್ ಅವರ ತಲೆಯ ಮೇಲೆ ಕೈ ಇಟ್ಟು, ಮಕ್ಕಳೇ, ನಾನು ನಿಮ್ಮನ್ನು ಎಂದಿಗೂ ನನ್ನ ಮಕ್ಕಳೆಂದು ಭಾವಿಸಲಿಲ್ಲ. ಆದರೆ ನೀವು ಹೆಣ್ಣು ಮಕ್ಕಳು ಯಾವತ್ತೂ ಮನೆಗೆ ಭಾರವಲ್ಲ, ಬದಲಾಗಿ ಅವರೇ ಹೆತ್ತವರ ಆಧಾರ ಎಂದು ಸಾಬೀತುಪಡಿಸಿದಿರಿ. ಅಂದಿನಿಂದ ಆ ಮೂವರು ಹೆಣ್ಣು ಮಕ್ಕಳು ಸರದಿಯ ಪ್ರಕಾರ ತಮ್ಮ ತಂದೆ ತಾಯಿಯನ್ನು ಸೇವೆಯನ್ನು ಮಾಡಲಾರಂಭಿಸಿದರು. ಕೆಲವು ವರ್ಷಗಳ ನಂತರ ಬಾಬುರಾವ್ ಒಂದು ಬಾರಿ ದೊಡ್ಡ ಕಾಯಿಲೆ ಆವರಿಸಿಕೊಂಡಿತು. ಆತ ರಾತ್ರಿ ಇಡೀ ನೋವಿನಿಂದ ನರಳುತ್ತಿದ್ದನು. ಆರೋಹಿ ಆತನಿಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ನೀಡುತ್ತಿದ್ಲು. ಅನನ್ಯ ಆತನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ಲು. ಅಂಜಲಿ ಆತನಿಗೆ ಬಿಸಿ ಬಿಸಿ ಊಟ ಮಾಡಿಸುತ್ತಿದ್ದಳು.
ಕೀರ್ತಿಮಾಲಾ ಕೂಡ ಯಾವುದೇ ಕೋಪ ಹಾಗೂ ದ್ವೇಷವಿಲ್ಲದೆ ಆತನ ಸೇವೆ ಮಾಡುತ್ತಿದ್ದಳು. ಒಂದು ದಿನ ಬಾಬುರಾವ್ ತನ್ನ 3 ಹೆಣ್ಣು ಮಕ್ಕಳ ಕೈಗಳನ್ನು ಹಿಡಿದು, ಮಕ್ಕಳಲ್ಲಿ ಗಂಡು ಮತ್ತು ಹೆಣ್ಣು ಎಂದು ಭೇದ ಭಾವ ಮಾಡಬೇಡಿ, ಇದೇ ನನ್ನ ಕೊನೆಯ ಆಸೆ ಎಂದು ಹೇಳುತ್ತಲೇ ಕೊನೆಯುಸಿರೆಳೆದನು. ಆತ ಈ ಪ್ರಪಂಚವನ್ನು ಬಿಟ್ಟು ಹೋದನು ನಿಜ, ಆದರೆ ಆತನ ಜೀವನ ಕಾಳೇಶಿವಾಡಿಯ ಜನರಿಗೆ ಬಹುದೊಡ್ಡ ಪಾಠವನ್ನು ಕಲಿಸಿತು. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಮಗುವು ಸಮಾನವೇ. ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಆ ಮನೆಯ ಕಣ್ಣುಗಳೇ. ಹೀಗಾಗಿ ಮಕ್ಕಳಲ್ಲಿ ಭೇದ ಭಾವ ಮಾಡಬಾರದು. ಕೀರ್ತಿಮಾಲಾ ತನ್ನ ಗಂಡನನ್ನು ಮತ್ತೆ ಸ್ವೀಕರಿಸಿದ್ದು ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಆಕೆಗೊಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು.